ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಅಂದ್ಕೊಂಡಿರ್ತೀನಿ. ಓಕೆನಾ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ಪಕ್ಕ ನಿಮಗೆ ದುಡ್ಡಂತೂ ಕನ್ಫರ್ಮ್ ಆಗಿ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಅದು ಹೇಗಪ್ಪ ಅಂತಂದರೆ ಫ್ರೆಂಡ್ಸ್, ಇನ್ಸ್ಟಾಗ್ರಾಮಲ್ಲಿ ಇವಾಗ ಇನ್ಸ್ಟಾಗ್ರಾಮ್ ಅವರು ಹ್ಯಾಡ್ಸ್ಗಳನ್ನ ಬಿಡ್ತಾ ಹೋಗ್ತಾಯಿದ್ದಾರೆ ಫ್ರೆಂಡ್ಸ್. ಓಕೆನಾ, ಈಗ ಯೂಟ್ಯೂಬ್ಗಳಲ್ಲಿ ಆ್ಯಡ್ಸ್ಗಳು ಹೇಗೆ ಬರುತ್ತೋ ಆ್ಯಡ್ಸ್ ಕಂಪ್ನಿಯವರು ದುಡ್ಡು ಕೊಡ್ತಾ ಹೋಗ್ತಾರೆ. ಓಕೆನಾ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಕ್ರಿಯೇಟರ್ಸ್ಗಳೆಲ್ಲ ಆ್ಯಡ್ಸ್ಗಳಿಂದನೇ ದುಡ್ಡನ್ನ ಮಾಡ್ತಾ ಹೋಗ್ತಾರೆ. ಓಕೆನಾ ಫ್ರೆಂಡ್ಸ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಇವಾಗ ಆ್ಯಡ್ಸ್ ಕಂಪ್ನಿಯವರು ಆ್ಯಡ್ಸ್ಗಳನ್ನ ಬಿಡ್ತಾ ಹೋಗಿದ್ದಾರೆ ಫ್ರೆಂಡ್ಸ್. ಇವಾಗ ನೀವು ಯೂಟ್ಯೂಬಲ್ಲಿ ಹೇಗೆ ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಾ, ಹಾಗೆ ಇದರಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಓಕೆನಾ ಫ್ರೆಂಡ್ಸ್, ಕ್ರಿಯೇಟರ್ ಅಂತ ಒಂದು ಆಪ್ಷನ್ ಬಿಟ್ಟಿರ್ತಾರೆ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಇದನ್ನು ಬಿಟ್ಟಿರೋದಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಕ್ರಿಯೇಟರ್ ಅನ್ನೋ ಆಪ್ಷನ್ ಬಂದಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಬಂದಿರೋದಿಲ್ಲ. ಓಕೆನಾ ಫ್ರೆಂಡ್ಸ್ ಬಂದಿರೋರಿಗೆ ಹೇಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಸುಮಾರು ಜನ ಇನ್ಸ್ಟಾಗ್ರಾಮಿಂದ ಕೂಡ ದುಡ್ಡನ್ನ ಮಾಡ್ತಾ ಇದ್ದಾರೆ. ಓಕೆನಾ ಫ್ರೆಂಡ್ಸ್, ಯಾಕಂದರೆ ಅದು ಸೀಸನ್ ಬರಬೇಕು. ಓಕೆನಾ ಫ್ರೆಂಡ್ಸ್, ಸೀಸನ್ ಬಂದಾಗ ನಿಮಗೂ ಕೂಡ ದುಡ್ಡು ಮಾಡೋ ಒಂದು ಅಪ್ಲಿಕೇಶನ್ ಬಂದೇ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಅದನ್ನು ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ ಯಾವಾಗಾದ್ರೂ ನಿಮಗೆ ಅದು ರೆಕಮೆಂಡ್ ಆಗೇ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಾನಿಟೈಸೇಷನ್ ಅಪ್ಲೈ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ಒಂದು ಟಾಪಿಕ್ ಇಟ್ಕೊಂಡು ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆನಾ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾರೆ, ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಓಕೆನಾ ಫ್ರೆಂಡ್ಸ್, ಆಯ್ತಾ ಲೈಕು? ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ಮೊದಲನೇದಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಫ್ರೆಂಡ್ಸ್, ನನ್ನ ಮೇನ್ ಅಕೌಂಟಲ್ಲಿ ನಾನು ಆಲ್ರೆಡಿ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್, ಇವಾಗ ಒಂದು ಫೇಕ್ ಐಡಿನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ, ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸೆಟ್ಟಿಂಗ್ ಆಪ್ಷನ್ ಅನ್ನೋದು ನಿಮಗೆ ಬರುತ್ತೆ. ಓಕೆನಾ, ಅದು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ತಾ ಇರ್ಬೋದು, ಕ್ರಿಯೇಟರ್ ಅನ್ನೋ ಒಂದು ಆಪ್ಷನ್ ಬಂದಿದೆ. ಓಕೆನಾ ಫ್ರೆಂಡ್ಸ್, ಕೆಲವ್ರಿಗೆ ಬಂದಿರೋದಿಲ್ಲ. ಓಕೆನಾ, ಕೆಲವ್ರಿಗೆ ಬಂದಿರುತ್ತೆ, ಕೆಲವ್ರಿಗೆ ಬಂದಿರೋದಿಲ್ಲ. ಬಂದಿರೋರಿಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕ್ರಿಯೇಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಮಿನಿಮಮ್ ಅಂದ್ರೆ ಇಲ್ಲಿ 7 ಆಪ್ಷನ್ಸ್ಗಳು ಇರುತ್ತೆ. ಓಕೆನಾ ಫ್ರೆಂಡ್ಸ್, 7ರಿಂದ 9 ಆಪ್ಷನ್ ಇರುತ್ತೆ. ಇಲ್ಲಿ ಲಾಸ್ಟಲ್ಲಿ ಮಾನಿಟೈಸೇಷನ್ ಸ್ಟೇಟಸ್ ಅಂತ ಒಂದು ಅಪ್ಲಿಕೇಶನ್ ಕಾಣಿಸ್ತಿರ್ಬೋದು. ಓಕೆನಾ ಫ್ರೆಂಡ್ಸ್, ಮಾನಿಟೈಸೇಷನ್ ಅಪ್ಲೈ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಯು ಆರ್ ಎಲಿಜಿಬಲ್ ಫಾರ್ ಮಾನಿಟೈಸೇಷನ್. ಓಕೆನಾ ಫ್ರೆಂಡ್ಸ್, ಸಕ್ಸಸ್ಫುಲ್ ಆಗಿದೆ. ಓಕೆನಾ ಫ್ರೆಂಡ್ಸ್, ಹೇಗಪ್ಪ ಅಂತಂದರೆ ಫ್ರೆಂಡ್ಸ್, ಮಾನಿಟೈಸೇಷನ್ ಅಪ್ಲೈ ಮಾಡಿದ ತಕ್ಷಣ ನೀವು ಬ್ಯಾಕೆ ಬನ್ನಿ. ಹಂಗೆ ಫ್ರೆಂಡ್ಸ್, ಇದು ಕ್ರಿಯೇಟರ್ ಅನ್ನೋ ಆಪ್ಷನ್ನ ನೀವು ಕ್ರಿಯೇಟ್ ಮಾಡಿದ್ಮೇಲೆ, ಓಕೆನಾ ಫ್ರೆಂಡ್ಸ್, ಕ್ರಿಯೇಟರ್ ಆಪ್ಷನ್ ಅವರು ಬಂದಿರೋದಿಲ್ಲ. ಓಕೆನಾ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಕ್ರಿಯೇಟರ್ ಆಪ್ಷನ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಮಾನಿಟೈಸೇಷನ್ ಅಪ್ಲೈ ಮಾಡಾದ್ಮೇಲೆ ನೀವು 5 ಸ್ಟೆಪ್ಗಳನ್ನ ನೀವು ಇಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು 5 ಸ್ಟೆಪ್ಗಳಿದೆ. ಓಕೆನಾ ಫ್ರೆಂಡ್ಸ್, 5 ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಓಕೆನಾ, ಕಂಪ್ಲೀಟ್ ಯುವರ್ ಪ್ರೊಫೈಲ್. ಓಕೆನಾ ಫ್ರೆಂಡ್ಸ್, ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಫ್ರೆಂಡ್ಸ್, ಇಲ್ಲಿ ವೆಬ್ಸೈಟ್ನಾಗ ನೀವು ಕ್ಲಿಕ್ ಮಾಡಿ, ಬಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಾದರೂ ಕೊಡಿ ಫ್ರೆಂಡ್ಸ್. ನಾನೀಗ ತಕ್ಷಣಕ್ಕೆ ಇದು ಕೊಟ್ಟಿರ್ತೀನಿ. ಓಕೆನಾ ಫ್ರೆಂಡ್ಸ್, ಅದಾದ ನಂತರ ಕಂಪ್ಲೀಟ್ ಯುವರ್ ಪ್ರೊಫೈಲ್. ಓಕೆನಾ ಫ್ರೆಂಡ್ಸ್, ಈಗ ಒಂದು ಟಾಸ್ಕ್ ಕಂಪ್ಲೀಟ್ ಆಯಿತು. ಓಕೆನಾ ಫ್ರೆಂಡ್ಸ್, ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ಇವಾಗ 2ನೇ ಸ್ಟೆಪ್ನು ಕೂಡ ನೀವು ಹಾಗೆ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಕೆಲವೊಂದು ಜನನ ಫಾಲೋ ಮಾಡಾದ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಫ್ರೆಂಡ್ಸ್, ಇದು ಕೂಡ ಸಕ್ಸಸ್ಫುಲ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಆದಮೇಲೆ ಗ್ರೋ ವಿತ್ ಯು ಆಡಿಯನ್ಸ್ ಅಂತ ಒಂದು ಅಪ್ಲಿಕೇಶನ್ ಕಾಣಿಸ್ತಿರ್ಬೋದು. ಇದರಲ್ಲಿ ಯಾವ್ದನ್ನಾರು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೆಲೆಕ್ಟ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ಯಾವ್ದಾದ್ರು ಒಂದು ನಂಬರ್ನ ಹಾಕಿ ಸೆಂಡ್ ಮಾಡಿ. ಓಕೆನಾ ಫ್ರೆಂಡ್ಸ್, ಸೆಂಡ್ ಮಾಡಿದ ತಕ್ಷಣ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಇದು ಆಯಿತಾ? ಓಕೆನಾ ಫ್ರೆಂಡ್ಸ್, ಈಗ 3 ಸ್ಟೆಪ್ ಕಂಪ್ಲೀಟ್ ಆಯಿತು. ಓಕೆನಾ, ಮತ್ತು ಶೇರ್ ಕಾಂಟ್ಯಾಕ್ಟ್ ಯುವರ್ ವ್ಯೂ ಇನ್ಸ್ಟಾ ಲೈಟ್ಸ್ ಅಂತ ಇರಿದೆ. ಓಕೆನಾ ಫ್ರೆಂಡ್ಸ್, ಕ್ರಿಯೇಟ್ ಪೋಸ್ಟ್ ಅಂತ ಒಂದು ಅಪ್ಲಿಕೇಶನ್ ಕಾಣಿಸ್ತಾ ಇರ್ಬೋದು. ಓಕೆನಾ ಫ್ರೆಂಡ್ಸ್, ಇವಾಗ ಒಂದು ಯಾವ್ದಾರ ಒಂದು ವಿಡಿಯೋನ ನೀವು ಇಲ್ಲಿ ಒಂದು ಅಪ್ಲಿಕೇಶನ್ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್, ಇದನ್ನು ಕೂಡ ಪೋಸ್ಟ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಮಾಮೂಲಿ ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳೇನೋ ಅಪ್ಲೋಡ್ ಮಾಡ್ಬೇಕಾದ್ರೆ ಏನೋ ಕೇಳುತ್ತಲ್ಲ ಫ್ರೆಂಡ್ಸ್, ಆ ಥರ ಕೇಳುತ್ತೆ.
ಫ್ರೆಂಡ್ಸ್ ಅದನ್ನು ನೀವು ಏನು ಬೇಕಾದ್ರೂ ಕೊಟ್ಕೋಬೋದು, ಇದನ್ನೇ ಕೊಡಬೇಕಂತೇನಿಲ್ಲ. ಓಕೆನಾ ಫ್ರೆಂಡ್ಸ್. ಇದಾದ ನಂತರ ಇದನ್ನು ಕೂಡ ಶೇರ್ ಬೋರ್ಡ್ ನೀವು ಫೇಸ್ಬುಕ್ಕು ಕೂಡ ಡೈರೆಕ್ಟಾಗಿ ಹಾಕ್ಬೋದು ಫ್ರೆಂಡ್ಸ್. ಈ ಸ್ಟೆಪ್ಪಲ್ಲಿ ಕೂಡ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಹೋಮ್ ಪೇಜ್ ಬರುತ್ತೆ, ಇದರಲ್ಲಿ ಏನು ಗಾಬರಿ ಮಾಡ್ಕೋಬೇಡಿ. ಮತ್ತು ನಿಮ್ಮ ಪ್ರೊಫೈಲ್ಗೆ ಹೋಗಿ. ಓಕೆನಾ ಫ್ರೆಂಡ್ಸ್. ಇಲ್ಲಿ ಅದೇ ಥರ 3 ಪೋಸ್ಟ್ಗಳನ್ನ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್. ಇವಾಗ 1 ಪೋಸ್ಟ್ ಮಾಡಿದ್ದೀರಾ, ಇನ್ನು 2 ಪೋಸ್ಟ್ ಮಾಡಬೇಕಾಗುತ್ತೆ. 2 ಪೋಸ್ಟ್ ಮಾಡಿದ ತಕ್ಷಣ ನಿಮ್ಮ 4 ಸ್ಟೆಪ್ಗಳು ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಲಾಸ್ಟ್ನೇದು ಏನಪ್ಪ ಅಂತಂದರೆ ಪೇಮೆಂಟ್ ಮೆಥಡ್ಸು. ಓಕೆನಾ ಫ್ರೆಂಡ್ಸ್. ಇದೊಂದು ಸ್ವಲ್ಪ ನಿಮಗೆ ಟ್ವಿಸ್ಟ್ ಅನಿಸ್ಬೋದು. ಓಕೆನಾ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬೂಸ್ಟ್ ಪೋಸ್ಟ್ ಅಂತ ಒಂದು ಇಂಟರ್ಫೇಸಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಸೆಲೆಕ್ಟ್ ಎ ಗೋಲ್ ಅಂತ ಇದೆ. ಓಕೆನಾ ಫ್ರೆಂಡ್ಸ್. ಇಲ್ಲಿ ಮೋರ್ ಮೆಸೇಜ್ ಅಂತ ಕ್ಲಿಕ್ ಮಾಡ್ತೀನಿ. ಮೋರ್ ಲೇಡೀಸ್ ಕೇಳ್ತಿದೆ. ಓಕೆ ಫ್ರೆಂಡ್ಸ್. ಸ್ಟ್ಯಾಂಡರ್ಡ್ ಫ್ರಮ್ ಬೇಡ ಫ್ರೆಂಡ್ಸ್, ಕಾಸ್ಟ್ಯೂಮ್ ಫ್ರೇಮ್ನೇ ಕೊಟ್ಕೊಳ್ಳಿ. ಅದಾದ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದನ್ನ ರೈಟ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಫ್ರೆಂಡ್ಸ್. ಯಾಕೋ ಮತ್ತೆ ಬ್ಯಾಕ್ ಬಂತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ರಿಯೇಟ್ ಓನ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ ನೀವು. ಅದಾದ ನಂತರ ಸಾರಿ ಫ್ರೆಂಡ್ಸ್, ಸ್ವಲ್ಪ ನೆಟ್ವರ್ಕ್ ತುಂಬ ಸ್ಲೋ ಇದೆ ಇವತ್ತು, ಏನಕ್ಕಂತ ಗೊತ್ತಿಲ್ಲ ಫ್ರೆಂಡ್ಸ್. ಇದಾದ ನಂತರ ಇಲ್ಲಿ ಆಡಿಯನ್ಸ್ ನೇಮ್ ಅಂತ ಕಾಣಿಸ್ತಾ ಇರ್ಬೋದು, ಇಲ್ಲಿ ಏನಾದರೂ ನೇಮ್ನ ಕೊಟ್ಕೊಳ್ಳಿ ಫ್ರೆಂಡ್ಸ್. ಅದಾದ ನಂತರ ಸಾರಿ ಲೊಕೇಶನ್ ಕೇಳುತ್ತೆ. ಓಕೆನಾ ಫ್ರೆಂಡ್ಸ್. ಆ್ಯಡ್ ಲೊಕೇಶನ್ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಲೊಕೇಶನ್ನು ಆಯಿತು. ಓಕೆನಾ ಫ್ರೆಂಡ್ಸ್. ಅದಾದ ನಂತರ ರೈಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಂಟ್ರೆಸ್ಟ್ ಅಂತ ಕೇಳುತ್ತೆ. ಇಲ್ಲಿ ಒಂದು 50,000 ಹಾಕಿ ಫ್ರೆಂಡ್ಸ್. ಇಲ್ಲಿ 50,000 ಹಾಕಿ. ಫ್ರೆಂಡ್ಸ್ ಇದಾದ ನಂತರ ರೈಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಫ್ರೆಂಡ್ಸ್. ಇದಾಯಿತು. ಓಕೆನಾ. ಇದಾದ ನಂತರ ರೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಡಿಯನ್ಸ್ ಸ್ವಲ್ಪ 50% ನಿಮಗೆ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 6 ಬ್ಯಾಡ್ ಗೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಫ್ರೆಂಡ್ಸ್. ಡೈಲಿ ನಿಮಗೆ ಎಷ್ಟು ದುಡ್ಡನ್ನ ನೀವು ಅರ್ನ್ ಮಾಡ್ತಾ ಹೋಗ್ತೀರ ಅಂತ ಕೇಳುತ್ತೆ ಸ್ಟೆಪ್ನ. 5 ಡೇಸ್ ನಿಮ್ಗೆ ಎಷ್ಟು ಡೇಸ್ ಬೇಕು ಅನ್ನೋ ಕೊಟ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಫ್ರೆಂಡ್ಸ್. ಇಲ್ಲಿ ಒಂದು ರಾಂಗ್ ಆಪ್ಷನ್ ಕಾಣಿಸ್ತಾ ಇರ್ಬೋದು. ಓಕೆನಾ ಫ್ರೆಂಡ್ಸ್. ಮಾನಿಟೈಸೇಷನ್ ಅಪ್ಲೈ ಆದಮೇಲೆ ಫ್ರೆಂಡ್ಸ್, ಯೂಟ್ಯೂಬಲ್ಲಾದರೂ ಅಷ್ಟೇ, ಮಾನಿಟೈಸೇಷನ್ ಅಪ್ಲೈ ಮಾಡಿದ್ಮೇಲೆ ಬ್ಯಾಂಕ್ ಡೀಟೇಲ್ಸ್ಗಳ ಕೊಡಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್. ನೀವು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಾದಮೇಲೆ ಬೂಸ್ಟ್ ಪೋಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಇಲ್ಲಿ ಕಲರ್ ಕಾಣಿಸ್ತಾ ಇರ್ಬೋದು, 4 ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಪೇಮೆಂಟ್ ಮೆಥಡ್ಸ್ಗೆ ಬಂದಾಗ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಮತ್ತು ಕೇಳುತ್ತೆ. ಓಕೆನಾ ಫ್ರೆಂಡ್ಸ್. ಕರೆನ್ಸಿ ನಿಮ್ಮ ಕೋಲ್ಕತ್ತಾ ಅದು ಇದು ಅಂತ ಕೇಳುತ್ತೆ. ಓಕೆನಾ ಫ್ರೆಂಡ್ಸ್. ನಿಮ್ಮ ಕಂಟ್ರಿ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟು ಮತ್ತು ಕರೆನ್ಸಿ ಯಾವುದು ಅಂತ ನಿಮಗೆ ಕೊಟ್ಬಿಟ್ಟು. ಓಕೆನಾ ಫ್ರೆಂಡ್ಸ್. ಕರೆನ್ಸಿ ಬಂದುಬಿಟ್ಟು ನಮ್ಮದು ಇಂಡಿಯನ್ ರುಪಿ. ಓಕೆನಾ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕರೆನ್ಸಿ ಇಂಡಿಯನ್ ರುಪಿ ಕೊಟ್ಬಿಟ್ಟು ಟೈಮ್ ಝೋನ್ ಬಂದು ಏಷ್ಯನ್ ಕೋಲ್ಕತ್ತಾ ಅಂತ ಇದೆ, ಇಂಡಿಯಾ ಕೋಲ್ಕತ್ತಾ ಅಂತ ಕೊಟ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್. ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್, ಇಲ್ಲಿ ಕೇಳುತ್ತೆ. ಓಕೆನಾ. UPI ಮತ್ತು ಪೇಟಿಎಮ್ ಇಲ್ಲಿ ಯಾವ್ದಾದ್ರು ಸಿಕ್ಕಿಲ್ಲ. ಓಕೆನಾ ಫ್ರೆಂಡ್ಸ್. ನೀವು ಕಾರ್ಡ್ ನೇಮ್ ಕೊಟ್ಟರೆ ಡೈರೆಕ್ಟ್ ಓಕೆ, ಕಾರ್ಡು ಟಕ್ ಅಂತ ಬೀಳುತ್ತೆ. UPI ಕೊಟ್ಟರು ಕೂಡ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಓಕೆನಾ ಫ್ರೆಂಡ್ಸ್. ಅದಂದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬಂದರೆ ಇಲ್ಲಿ ಕಾರ್ಡ್ ನೇಮ್ ಕೇಳುತ್ತೆ. ಓಕೆನಾ. ಕಾರ್ಡ್ ನೇಮ್ ಕೇಳಾದ್ಮೇಲೆ ನೀವು ಡೈರೆಕ್ಟಾಗಿ ಇಲ್ಲಿ ಅಲೋ ಮಾಡಿಬಿಟ್ಟು ಸೇವ್ ಮಾಡಿದ್ರೆ ಓಕೆನಾ ಫ್ರೆಂಡ್ಸ್, ನಿಮ್ಮ ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ನಾನು ಇನ್ನೂ ಏಜ್ ಆಗಿಲ್ಲದಿರೋ ಕಾರಣದಿಂದ ನನಗೆ ATM ಕಾರ್ಡ್ ಬಂದಿಲ್ಲ. ಓಕೆನಾ ಫ್ರೆಂಡ್ಸ್. ಅದರಿಂದಾಗಿ ಪೇಮೆಂಟ್ ಮೆಥಡನ್ನು ನಾನು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಬೇರೆಯವ್ರದ್ದು ಇದನ್ನ ಕೊಡೋದಕ್ಕಿಂತ ನಮ್ಮ ಒಂದು ATM ಕಾರ್ಡ್ ಕೊಡೋದು ತುಂಬ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಓಕೆನಾ ಫ್ರೆಂಡ್ಸ್. ಅದಾದ ನಂತರ ಈಗ 3 ಸ್ಟೆಪ್ ಆಗಿದೆ ಫ್ರೆಂಡ್ಸ್. ಇನ್ನೊಂದು ಸ್ಟೆಪ್ ಹೇಳಿದ್ದೀನಿ. ಇನ್ನೆರಡು ಪೋಸ್ಟ್ನ ನೀವು ಪೋಸ್ಟ್ ಮಾಡಿದ್ರೆ 2ನೇ ಸ್ಟೆಪ್ಪು ಕೂಡ 4ನೇ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆನಾ.
ಫ್ರೆಂಡ್ಸ್ ಮಾನಿಟೈಸೇಷನ್ ಅಪ್ಲೈ ಮಾಡೋದು ಹೇಗಂತ ಹೇಳ್ಕೊಟ್ಟಿದ್ದೀನಿ ಓಕೆನಾ ಫ್ರೆಂಡ್ಸ್. ಮತ್ತು ಇನ್ನೊಂದು ಫ್ರೆಂಡ್ಸ್ ಕ್ರಿಯೇಟರ್ ಆಪ್ಷನ್ ಬಂದಿಲ್ಲ ಅನ್ನೋರು ಕೂಡ ಯಾವತ್ತೂ ಬೇಜಾರು ಮಾಡ್ಕೋಬೇಡಿ. ಯಾಕಪ್ಪ ಅಂತಂದರೆ ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ಬಂದಿಲ್ಲ ಅಂದರೆ ಅದನ್ನು ಕೂಡ ಹೇಗೆ ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟರ್ ಆಪ್ಷನ್ನ ಬರ್ಸೋದು ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್. ಯಾರು ಕೂಡ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ನ ಕೊಟ್ಟು, ಮತ್ತು ಯಾರೆಲ್ಲ ಈ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿ ಇಷ್ಟಪಟ್ಟಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.